ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಅಂದರೆ ಡೈಲಿ ವ್ಲಾಗ್ ಕೂಡ ಮಾಡಿಲ್ಲ. ಇದು ಸ್ಟಿಚಿಂಗ್ ಇತ್ತಲ್ಲ ಅಂದ್ಬಿಟ್ಟು ಇದು ವೀಡಿಯೋ ಮಾಡ್ಕೊಂಡಿದ್ದೆ. ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು ಗೌನ್ ಹೊಲಿದಾಗ ಸ್ಟಿಚಿಂಗ್ ತೋರಿಸಿ ಮೇಡಮ್ ಅಂತ. ಬಟ್ ನಾನು ವೀಡಿಯೋ ಯಾವುದೂ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಇದೊಂದು ಗೌನ್ ಇತ್ತಲ್ಲ ಸ್ಯಾರಿಲಿ ಹೊಲಿಯೋಣ ಅಂದ್ಬಿಟ್ಟು ಸ್ಟಿಚ್ ಮಾಡೋಣ ಅಂತ ಅಂದರೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸ್ಯಾರಿಲಿ ಗೌನ್ ಹೊಲ್ದಿರೋದು, ಅಂದರೆ ಇದು ಪ್ಲೀಟೆಡ್ ಗೌನು. ತುಂಬ ಚೆನ್ನಾಗಿ ಬರುತ್ತೆ ನೆರಿಗೆ ಇಟ್ಟು ಕೂಸಿದಾಗ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲಿ ಏನಾದರೂ ಹಳೇದು ಸೀವಿಂಗ್ ಮಿಷಿನ್ ಇದೆ, ನೀವು ಯಾವುದು ಅಳತೆಯನ್ನು ಬೇಕಾಗಿಲ್ಲ. ನಿಮ್ಮ ಹತ್ರ ಯಾವುದಾದ್ರು ಹಳೇದು ಯಾವುದಾದ್ರು ಬ್ಲೌಸ್ ಅಕಸ್ಮಾತ್ ಸ್ಟಿಚಿಂಗ್ ಬರುತ್ತೆ ಅನ್ನೋರು ಕೂಡ ಸ್ಟಿಚ್ ಮಾಡ್ಬೋದು ಇದನ್ನ. ನಾನು ಸ್ಕರ್ಟ್ಗೆ ಲೈನಿಂಗ್ ಹಾಕಿಲ್ಲ, ಬರೀ ಟಾಪ್ ಪಾರ್ಟಿಗೆ ಮಾತ್ರ ಲೈನಿಂಗ್ ಹಾಕಿದ್ದೀನಿ. ಸ್ಕರ್ಟ್ಗೆ ಒಳಗಡೆ ಕ್ಯಾನ್ ಹಾಕೋಬೋದು. ಪ್ಲೀಟ್ ಸಿಕ್ಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಲೈನಿಂಗ್ ಬಂದು 1 ಮೀಟರ್ ತೊಗೊಂಡಿದ್ದೀನಿ ನಾನು. ಫುಲ್ ಲೆಂತು ಎಲ್ಲ ಮೆಜರ್ಮೆಂಟ್ಸು ಟೆಕ್ಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಅದೇ ಪ್ರಕಾರನೇ ಹೊಲಿತಾ ಇದ್ದೀನಿ. ಇಲ್ಲಿ 32 ಚೆಸ್ಟ್ಗೆ ಸ್ಟಿಚ್ ಮಾಡ್ತಾ ಇದ್ದು. 32 ಚೆಸ್ಟು, ವೇಸ್ಟ್ ಬಂದು 27. ನಾನಿಲ್ಲಿ ಫುಲ್ ಲೆಂತು ವೇಸ್ಟ್ ಲೆಂತ್ ಬಂದು 12 ಇದೆ. 12 + 1 13 ಇಂಚ್ ಇಕ್ಕೊಂತಾರೆ. ಹಾಫ್ ಇಂಚು ಶೋಲ್ಡರ್ಗೆ ಹೋಗುತ್ತೆ, ಹಾಫ್ ಇಂಚು ಕೆಳಗಡೆ ಸ್ಟಿಚ್ ಮಾಡೋದಕ್ಕೆ ಹೋಗುತ್ತೆ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ. ಆಲ್ಮೋಸ್ಟ್ ಬಂದು 6 ಇಕ್ಕೊಂಡಿದ್ದೀನಿ. ಶೋಲ್ಡರ್ ಬಂದು 6.5 ಇಕ್ಕೊತಾ ಇದ್ದೀನಿ. ನೆಕ್ ವಿಡ್ತ್ ಅಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ 3 ಇಂಚು ಶೋಲ್ಡರ್ಗೆ ಇಕ್ಕೊಂಡು ನೆಕ್ ವಿಡ್ತ್ ಬಂದು 3.5 ಇಕ್ಕೊಂಡಿದ್ದೀನಿ. ಇಲ್ಲಿ ನಾನು ತುಂಬ ಡೀಪೇನು ತೊಗೊತಾ ಇಲ್ಲ. ಫ್ರಂಟ್ ನೆಕ್ ಬಂದು 5 ಇಂಚ್ ಇಕ್ಕೊಂಡಿದ್ದೀನಿ. 5.5 ತೊಗೊಳ್ಳಿ, ಹಾಫ್ ಇಂಚು ಶೋಲ್ಡರ್ಗೆ ಹೋಗೋದ್ರಿಂದ. ಇನ್ನು ಬ್ಯಾಕ್ ನೆಕ್ ಬಂದು 6.5 ಎಲ್ಲದಕ್ಕೂ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮಾರ್ಜಿನ್ ಅಂತ ನಾನಿಲ್ಲಿ 2 ಇಂಚಸ್ ತೊಗೊತಾ ಇದ್ದೀನಿ. ಜೊತೆಗೆ ಚೆಸ್ಟ್ ಬಂದು 8 ಇಕ್ಕೊಂಡಿದ್ದೀನಿ. ಕೆಳಗಡೆ ವೇಸ್ಟ್ ಹತ್ರ 7 ಇಂಚ್ ಇಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ನಾನಿಲ್ಲಿ ಯಾವುದು ಪ್ಲೀಟ್ಸ್ನ ಹಿಡಿತಾ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ನೀವು ಪ್ಲೀಟ್ಸ್ ಇಟ್ಕೊಳ್ಳೋದಾದರೆ 8 ಇಂಚ ತೊಗೊಳ್ಳಿ ವೇಸ್ಟ್ ಹತ್ರ. ಆವಾಗ 1 ಇಂಚು ಹಿಡಿದ್ರೆ ನೀಟಾಗಿ ಕೂರುತ್ತೆ ಅಂತ. ಬಟ್ ನಾನಿಲ್ಲಿ ಆ ರೀತಿ ಏನೂ ತೊಗೊತಾ ಇಲ್ಲ. ತುಂಬ ಈಸಿ ಫ್ರೆಂಡ್ಸ್, ಯಾರಾದರೂ ಹೊಲಿಬೋದು. ಪ್ಲೀಟ್ಸ್ ಬಂದು ನಾನು 2 ಇಂಚಸ್ ಇಟ್ಕೊಂಡಿದ್ದೀನಿ. ಮತ್ತು ಹಳೆ ಸೀರೆ ಇದೆ ಬಿಸಾಕೋಕೆ ಹೋಗಬೇಡಿ. ಅಮ್ಮಂದಿದ್ದು ಇಲ್ಲ ಅಜ್ಜಿದಿದೆ ಗೌನ್ ಮಾಡಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅದರಿಂದ ನನಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದೆ ತಿದ್ಕೊತೀನಿ ಆಯಿತಾ. ಇವಾಗ ಮಾರ್ಕಿಂಗ್ಸ್ ಎಲ್ಲ ಮುಗೀತು, ಇನ್ನು ಕಟ್ಟಿಂಗ್ಸ್ ಒಂದೇನೆ. ನಾನಿಲ್ಲಿ ಶೋಲ್ಡರ್ ಹತ್ರ 7 ಬರಬೇಕು ಆಲ್ಮೋಸ್ಟ್ ರೌಂಡಿಂಗು. ಅದಕ್ಕೆ ನೋಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಬರ್ತಿದೆಯಾ ಅಂತ. ನಾನು 6.5 ಇಟ್ಕೊಂಡಾಗ ಬಂದಿಲ್ಲ, 6 ಇಂಚ್ ಆಲ್ಮೋಸ್ಟ್ ಇಟ್ಕೊಂಡಾಗ 7 ಕರೆಕ್ಟಾಗಿ ಬಂದಿದೆ.
ನಾನಿವಾಗ ಸ್ಯಾರಿ ಎಲ್ಲ ಓಪನ್ ಮಾಡಿಕೊಂಡು ಅಂದರೆ ಸೆರಗು ಬೇರೆ ಮತ್ತು ಪಲ್ಲು ಪಾರ್ಟ್ ಬೇರೆ ಮಾಡ್ಕೊತಾ ಇದ್ದೀನಿ, ಪಲ್ಲು ಬೇರೆ ಮತ್ತು ಪ್ಲೀಟ್ಸ್ ಬೇರೆ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಪಲ್ಲು ಪಾರ್ಟಲ್ಲಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀವಿ, ಇನ್ನು ಬಾಟಮ್ಗೆ ಪ್ಲೀಟ್ಸ್ ಇಟ್ಕೊತೀವಲ್ಲ ಅದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಆದಮೇಲೆ ನಾವು ಲೈನಿಂಗ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಪಲ್ಲು ಪಾರ್ಟ್ ಮೇಲೆ ಇಟ್ಕೊಂಡು ನೀಟಾಗಿ ಪಿನ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ, ಆವಾಗ ಬೇಗ ಸ್ಟಿಚಿಂಗ್ ಮಾಡ್ಬೋದು. ನೋಡಿ ಇವಾಗ ಪಿನ್ಸೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ರೌಂಡ್ ಮಾರ್ಕ್ ಕೂಡ ಹಾಕೊಂಡಿದ್ದೀನಿ. ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಆದಮೇಲೆ ನಾಚಸ್ ಹಾಕ್ಕೋಬೇಕು, ಯಾಕಂದರೆ ರೌಂಡು ಟರ್ನ್ ಆಗಲ್ಲ. ನಾಚಸ್ ಹಾಕ್ಕೊಂಡು ಟರ್ನ್ ಮಾಡಿದಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಇದಕ್ಕೆ ನಾನು ಪೈಪಿಂಗ್ ಕೂಡ ಕೊಟ್ಟಿದ್ದೆ, ಬಾಟಮ್ದು ಕಲರ್ ಪೈಪಿಂಗು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ಸೆರಗಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ಳೋಣ, ಬಾಟಮ್ದು ಪ್ಲೀಟ್ಸ್ ಮಾಡ್ಕೊಂಡು ನಾನಿಲ್ಲಿ ಫಸ್ಟು 3 ಇಂಚಸ್ ಬಿಟ್ಟು ಆಮೇಲೆ 2 ಇಂಚಸ್ ಮಾರ್ಕ್ ಮಾಡ್ಕೊಂಡು ಹೋಗಿದ್ದೀನಿ. 3 ಇಂಚಸ್ ಯಾಕೆ ಬಿಟ್ಟಿದ್ದೀನಿ ಅಂದರೆ ಸ್ಟಿಚಿಂಗಿಗೆ ಹೋಗುತ್ತೆ. 1 ಇಂಚ್ ಸ್ಟಿಚಿಂಗ್ ಹೋಗೋದ್ರಿಂದ ಇನ್ನು 2 ಇಂಚಸ್ ಕರೆಕ್ಟಾಗಿ ಬರುತ್ತಲ್ವ, ಹಾಗಾಗಿ 2 ಇಂಚಸ್ನ ಮಾರ್ಕ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಂಡ್ರೆ ತುಂಬ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂತ ಹೋಗಬೇಕು, ಇಲ್ಲ ಪಿನ್ಸ್ ಆದರೂ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ ಹೈಟ್ ಬಂದು 11 ಇಂಚಸ್ ಇದೆ. ನಾನು 12 ಇಂಚಸ್ 1 ಇಂಚ್ ಸ್ಟಿಚಿಂಗ್ ಹೋಗೋದ್ರಿಂದ 12 ಇಂಚಸ್ ತೊಗೊಂಡಿದ್ದೀನಿ. ಜೊತೆಗೆ ಆರ್ಮೋಲ್ ರೌಂಡಿಂಗು 7. ಆಮೇಲೆ ಮೇಲಿಂದ ಕೆಳಗಡೆ ಡೀಪ್ ಬಂದು 3.5 ತೊಗೊಂಡಿದ್ದೀನಿ. ಇವಾಗೆಲ್ಲ ಮುಗ್ದಿದೆ, ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನಾನಿಲ್ಲಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಸ್ಟಿಚಿಂಗ್ ತೋರಿಸಿಲ್ಲ, ನಿಮಗೆ ಸ್ಟಿಚಿಂಗ್ ಬರೋದಾದರೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಇವಾಗ ಅದನ್ನು ಇನ್ನೂ ಜಾಯಿನ್ ಮಾಡಿದ್ರೆ ಮುಗೀತು. ಜಾಯಿನ್ ಮಾಡಿ ಆದಮೇಲೆ ಫಿಟ್ಟಿಂಗು ನಾವು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ಬಿಟ್ಕೊಂಡಿದ್ವಲ್ವ, ಕರೆಕ್ಟಾಗಿ ಅಳತೆ ನೋಡಿಕೊಂಡು ಸ್ಟ್ರೇಟಾಗಿ ಬರೋಂಗೆ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಯಾವತ್ತೂ ಸ್ಟಿಚ್ಚು ಸ್ಟ್ರೇಟಾಗಿ ಬರಬೇಕು. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್.